ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಮನೆಯಲ್ಲೇ ಕೂತ್ಕೊಂಡು ಹೇಗೆ ಅರ್ನ್ ಮಾಡಬೇಕು ಅಂತ. ಸೊ ಆ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಅದೇ ಥರದ್ದು ಇನ್ನೊಂದು ವಿಷಯನ ಶೇರ್ ಮಾಡೋಣ. ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಮೊಬೈಲ್ ಇದ್ಮೇಲೆ ನಾವು ಏನು ಮಾಡ್ತೀವಿ, ಬರೀ ಬೇರೆಯವ್ರ ರೀಲ್ ನೋಡಿಕೊಂಡು ಅಥವಾ ಬೇರೆಯವರ ವಿಡಿಯೋಗಳು ನೋಡಿಕೊಂಡು ಎಲ್ಲೋ ಒಂದು ಕಡೆ ನಮ್ಮದೇ ಆದಂಥ ಒಂದು ಸಮಯವನ್ನು ವ್ಯರ್ಥ ಮಾಡ್ತೀವಿ. ಹಾಗಂತ ಬೇರೆಯವ್ರ ರೀಲ್ ನೋಡಬೇಡಿ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಆಡಿಯನ್ಸ್ ನೋಡಲಿಲ್ಲ ಅಂದರೆ ಅವರು ಹೇಗೆ ಬೇರೆಯವರು ಗ್ರೋತ್ ಆಗೋಕ್ಕಾಗಲ್ಲಲ್ವಾ. ರೀಲ್ಸ್ ನೋಡೋದ್ರ ಜೊತೆಗೆ ನೀವು ಕೂಡ ಏನಾದರೂ ಅರ್ನ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗಮನಕ್ಕಿರಬೇಕು. ಯಾಕಂದರೆ ನಾವು ಬರೀ ಬೇರೆಯವ್ರಿಗೊಬ್ಬರಿಗೆ ಉಪಯೋಗ ಆಗಲಿ ಅನ್ನೋದಕ್ಕಿಂತ ನಮಗೂ ಕೂಡ ಏನಾದರೂ ಅಲ್ಪ ಸ್ವಲ್ಪ ಉಪಯೋಗ ಆಗಬೇಕಲ್ವಾ. ಹಾಗಾಗಿ ನೀವು ಬರೀ ರೀಲ್ಸ್ ನೋಡೋದಲ್ಲ, ನೀವು ರೀಲ್ಸ್ಗಳನ್ನು ಮಾಡೋದ್ರಿಂದ ಅರ್ನ್ ಕೂಡ ಮಾಡ್ಬೋದು. ಯಾವ ಥರ ಅಂತ ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಶೇರ್ ಚಾಟಿಂದ ನಿಮ್ಗೆ ಒಂದಷ್ಟು ಅರ್ನಿಂಗ್ಸ್ ಅಂತ ಇರುತ್ತೆ. ಮೋಸ್ ಆ್ಯಪ್ಗಳನ್ನು ಬಳಸ್ಕೊಂಡು ನೀವು ಅರ್ನ್ ಮಾಡ್ಬೋದು. ಅಥವಾ ಯೂಟ್ಯೂಬ್ ಶಾರ್ಟ್ಸ್ಗಳನ್ನು, ಲೆಂಗ್ತಿ ವಿಡಿಯೋ ಮಾಡೋಕ್ಕೆ ನಮ್ಗೆ ಸಮಯ ಇಲ್ಲ ಅನ್ನೋರು ಶಾರ್ಟ್ಸ್ಗಳನ್ನು ಮಾಡಿ ಹಾಕೋದ್ರಿಂದ ಕೂಡ ನೀವು ಅರ್ನಿಂಗನ್ನು ಗಳಿಸ್ಬೋದು. ಅಷ್ಟೇ ಅಲ್ಲದೆ ಎಲ್ಲರ ಫೇವ್ರೇಟ್ ಅಂದರೆ ಇನ್ಸ್ಟಾಗ್ರಾಮ್. ಸುಮಾರು ಲಕ್ಷಾಂತರ ಕೋಟ್ಯಾಂತರ ಜನ ವಾಚ್ ಮಾಡೋದು ಅಥವಾ ಆ ಆ್ಯಪ್ನ ಬಳಸ್ತಾ ಇರೋದು ಇನ್ಸ್ಟಾಗ್ರಾಮ್ ಆ್ಯಪ್. ಇನ್ಸ್ಟಾಗ್ರಾಮ್ ಆ್ಯಪಿಂದ ಕೂಡ ನೀವು ಅರ್ನಿಂಗನ್ನು ಮಾಡ್ಬೋದು. ಯಾವ ಥರ ಅಂದರೆ, ನೀವು ಕೂಡ ಪ್ರತಿದಿನ ರೀಲ್ಸ್ಗಳನ್ನು ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ರೀಲ್ಸ್ಗೆ ಒಳ್ಳೆ ಇಂಪ್ರೆಷನ್ ಕ್ಲಿಕ್ ಆದರೆ, ಒಳ್ಳೆ ವ್ಯೂ ಬರೋಕ್ಕೆ ಶುರು ಆದರೆ ನಿಮಗೆ ಫಾಲೋವರ್ಸ್ ಕೂಡ ಗೇನ್ ಆಗ್ತಾರೆ. ಹಾಗಾದರೆ ಒಳ್ಳೆ ವ್ಯೂಸ್, ಒಳ್ಳೆ ಫಾಲೋವರ್ಸ್ ಇದ್ದರೆ ಅರ್ನಿಂಗ್ ಬರುತ್ತಾ, ಇನ್ಸ್ಟಾಗ್ರಾಮ್ ಅವರು ಪೇ ಮಾಡ್ತಾರಾ ಅಂತ ನೀವು ಕೇಳ್ಬೋದು. ಖಂಡಿತ ಇಲ್ಲ. ಇನ್ಸ್ಟಾಗ್ರಾಮ್ ಕಡೆಯಿಂದ ನಿಮಗೆ ಯಾವುದೇ ರೀತಿ ಬೆನಿಫಿಟ್ ಇರಲ್ಲ. ಬಟ್ ಆ ಪೇಜನ್ನು ಬಳಸೋದ್ರಿಂದ ನಿಮಗೆ ಬೇರೆ ರೀತಿಯಲ್ಲಿ ಬೆನಿಫಿಟ್ ಇರುತ್ತೆ. ನೀವು ರೀಲ್ಸ್ಗಳನ್ನು ಅಪ್ಲೋಡ್ ಮಾಡೋದ್ರಿಂದ ಫಸ್ಟು ನೀವು ಅಪ್ಲೋಡ್ ಮಾಡಿದಾಗ ನಿಮ್ಗೆ ಅಂಥ ಗ್ರೋಯಿಂಗ್ ಇರಲ್ಲ. ಬಟ್ ಯಾವುದಾದ್ರೂ ಒಂದು ರೀಲ್ ಕ್ಲಿಕ್ ಆಗುತ್ತೆ, ಅದರಿಂದ ಒಳ್ಳೆ ಫಾಲೋವರ್ಸ್ನ ಗ್ರೋತ್ ಮಾಡ್ತೀರಾ. ಫಾಲೋವರ್ಸ್ ಗ್ರೋ ಆದಮೇಲೆ ಹಾಗೆ ಒಂದು ವಿಡಿಯೋ ನಿಮಗೆ, ಒಂದು ರೀಲ್ಸ್ ಏನಾದರೂ ಇಂಪ್ರೆಷನಲ್ಲಿ ಹೋಗ್ಬಿಟ್ರೆ ಅಗೇನ್ ನೀವು ಏನೇ ರೀಲ್ಸ್ಗಳನ್ನು ಅಪ್ಲೋಡ್ ಮಾಡಿದ್ರು ಒಳ್ಳೆ ವ್ಯೂಸ್ ಬರ್ತಾ ಹೋಗುತ್ತೆ. ಒಳ್ಳೆ ಫಾಲೋವರ್ಸ್, ಒಳ್ಳೆ ವ್ಯೂಸ್ ಇದ್ದರೆ ನಿಮಗೆ ಕೊಲ್ಯಾಬ್ರೇಷನ್ ವಿಡಿಯೋಗಳು ಹೆಚ್ಚಾಗಿ ಸಿಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ನೀವು ಹೇಗೆ ಅರ್ನ್ ಮಾಡ್ತೀರಾ ಅಂದರೆ, ಕೊಲ್ಯಾಬ್ರೇಷನ್ ಮಾಡೋದ್ರ ಮುಖಾಂತರ ಯಾವುದೋ ಒಂದು ಬ್ರ್ಯಾಂಡ್ ಆಗಿರ್ಬೋದು, ಒಂದು ಸ್ಯಾರಿ ಶಾಪ್ ಅವ್ರದ್ದು ಕೊಲ್ಯಾಬ್ರೇಟ್ ಆಗಿರ್ಬೋದು, ಅಥವಾ ರೆಸಾರ್ಟ್ಗಳದ್ದು ಕೊಲ್ಯಾಬ್ರೇಟ್ ಆಗಿರ್ಬೋದು, ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಆ್ಯಪ್ಗಳನ್ನು ನೀವು ರಿವ್ಯೂ ಮಾಡೋದ್ರಿಂದ ಅಥವಾ ಅದರ ಬಗ್ಗೆ ನೀವು ಪ್ರಮೋಟ್ ಮಾಡೋದ್ರಿಂದ ಹಲವಾರು ವಿಧದಲ್ಲಿ ನಿಮಗೆ ಅರ್ನಿಂಗನ್ನು ಸಿಗುತ್ತೆ. ಸೊ ನಿಮಗೆ ಹೇಗೆ ಅರ್ನಿಂಗ್ ಸಿಗುತ್ತೆ ಅಂದರೆ, ನಿಮ್ಮ ವಿಡಿಯೋಗಳು, ನಿಮ್ಮ ರೀಲ್ಸ್ಗಳು ಯಾವ ರೀತಿ ವ್ಯೂ ಹೋಗುತ್ತೆ ಮತ್ತು ಎಷ್ಟು ಜನ ನಿಮಗೆ ಫಾಲೋ ಮಾಡ್ತಿದ್ದಾರೆ ಅದರ ಮೇಲೆ ನೋಡಿ ನಿಮಗೆ ಕೊಲ್ಯಾಬ್ರೇಟ್ ಕೊಡ್ತಾರೆ ಹೆಚ್ಚಾಗಿ. ಸೊ ಅವರ ಒಂದು ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಒಂದು ಸ್ಯಾರಿದೇ ಆಗಿರ್ಬೋದು, ಯಾವುದೋ ಒಂದು ನೀವು ಪ್ರಮೋಟ್ ಮಾಡಿದರೆ ಆ ವಿಡಿಯೋ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ, ಆ ವಿಡಿಯೋಯಿಂದ ಎಷ್ಟು ಜನ ನಮ್ಮ ಒಂದು ಪ್ರಾಡಕ್ಟನ್ನು ಬೈ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನ್ನ ತಲೆಯಲ್ಲಿ ಇಟ್ಕೊಂಡು ನಿಮಗೆ ಪ್ರಮೋಷನ್ಗೆ ಅಥವಾ ಕೊಲ್ಯಾಬ್ರೇಷನ್ಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗಾಗಿ ಇನ್ಸ್ಟಾಗ್ರಾಮಿಂದ ಕೂಡ ನೀವು ಹಲವಾರು ಥರದಲ್ಲಿ ದುಡ್ಡನ್ನು ಅರ್ನ್ ಮಾಡ್ಬೋದು. ಮೇನ್ ಅಂದರೆ ನಿಮಗೆ ಪ್ರಮೋಷನ್ಸ್. ನೀವು ಒಂದು ಸ್ಟೋರಿ ಹಾಕ್ತೀರಾ ಅಂದರೆ ನಿಮ್ಗೆ ಒಳ್ಳೆ ಫಾಲೋವರ್ಸ್ ಅಥವಾ ವ್ಯೂಸ್ ಇದ್ದರೆ ಒಂದು ಸ್ಟೋರಿಗೆ 5,000ದವರೆಗೂ ಡಿಮ್ಯಾಂಡ್ ಮಾಡ್ತಾರೆ, 10,000ದವರೆಗೂ ಡಿಮ್ಯಾಂಡ್ ಮಾಡ್ತಾರೆ, ಮಿಲಿಯನ್ ಗಂಟಲೆ ಫಾಲೋವರ್ಸ್ ಇರೋರು. ಸ್ವಲ್ಪ ನೀವು ಕಮ್ಮಿ ಇದರಲ್ಲಿ ಇದ್ದೀರಾ ಅಂದರೆ ಮಿನಿಮಮ್ ಏನಿಲ್ಲ ಅಂದರೂ 2-3 ಸಾವಿರ ಅಂತೂ ನಿಮ್ಮ ಒಂದು ಸ್ಟೋರಿ ಅಪ್ಲೋಡ್ ಮಾಡಲಿಕ್ಕೆ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಅಲ್ಲಿಂದ ನೀವು ಖಂಡಿತ ಹಣವನ್ನು ಅರ್ನ್ ಮಾಡ್ಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ನೀವು ಓನ್ ಆಗಿ ಏನಾದರೂ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು. ಆ ಬಿಸ್ನೆಸ್ ಥ್ರೂಯಿಂದ, ಆ ಒಂದು ಇನ್ಸ್ಟಾ ರೀಲ್ಸ್ ಥ್ರೂಯಿಂದ ನೀವು ಕಸ್ಟಮರ್ಗೆ ಹತ್ತಿರ ಆಗ್ತೀರಾ. ನಿಮ್ಮದೇ ಒಂದು ಓನ್ ಬಿಸ್ನೆಸ್ಸನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ನೀವು ರೀಲ್ಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಫ್ಯಾನ್ ಫಾಲೋವಿಂಗನ್ನ ಗೇನ್ ಮಾಡ್ತಾ ಹೋದರೆ ಮುಂದೆ ನಿಮ್ಗೆ ಹಲವಾರು ರೀತಿಯಲ್ಲಿ ಬೆನಿಫಿಟ್ ಆಗುತ್ತೆ. ನಿಮಗೆ ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಆ ಪ್ಲ್ಯಾಟ್ಫಾರ್ಮನ್ನು ಚೆನ್ನಾಗಿ ಬಳಸ್ಕೋಬೋದು. ಹಾಗಾಗಿ ಉಪಯೋಗ ಆಗುತ್ತೆ. ಬರೀ ರೀಲ್ಸ್ ನೋಡ್ತಾ ಸಮಯ ವ್ಯರ್ಥ ಮಾಡಬೇಡಿ. ಬೇರೆಯವರ ರೀಲ್ಸ್ ನೋಡ್ತಾ ನೀವು ಒಂದು ಸಣ್ಣದಾಗಿ ಏನೋ ಒಂದು ಅಡುಗೆದು, ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಯಾವುದಾದ್ರೂ ಒಂದು ಎಜುಕೇಷನ್ ಬಗ್ಗೆ ಇಂಟ್ರೆಸ್ಟ್ ಇರೋರು, ನೀವು ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ನೀವು ಹಲವಾರು ಮಾಹಿತಿಗಳನ್ನು ನೀಡ್ಬೋದು, ಅಥವಾ ಹೆಲ್ತ್ ಬಗ್ಗೆ ನೀವು ಮಾಹಿತಿಗಳನ್ನು ನೀಡ್ಬೋದು, ಅಥವಾ ಇನ್ನೇನೋ ಕುಕ್ಕಿಂಗ್ ಸಂಬಂಧಪಟ್ಟದ್ದು, ಅಥವಾ ಫ್ಯಾಷನ್. ಇವಾಗ ಎಲ್ಲರೂ ಇಷ್ಟಪಡೋದೇ ಟ್ರೆಂಡಲ್ಲಿರೋ ಟಾಪಿಕ್ ಅಂದರೆ ಒಂದು ಹೆಲ್ತ್, ಇನ್ನೊಂದು ಫ್ಯಾಷನ್. ಸೊ ಹೇಗೆಲ್ಲ ನೀವು
ಫ್ಯಾಸಿನೇಟಿಕ್ ಆಗಿದ್ದೀರಾ, ನೀವು ಹೇಗೆಲ್ಲ ಬದುಕ್ತೀರಾ, ನಿಮ್ಮ ಲೈಫ್ ಸ್ಟೈಲನ್ನು ಕೂಡ ನೀವು ಶೇರ್ ಮಾಡ್ಬೋದು. ಚಿಕ್ಕ ಚಿಕ್ಕ ಮಿನಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡ್ಬೋದು. ಈ ಥರ ಮಾಡೋದ್ರಿಂದ ನಿಮಗೆ ಒಳ್ಳೆ ಫಾಲೋವರ್ಸ್ನ ಗ್ರೋತ್ ಮಾಡ್ತೀರಾ ಆ್ಯಂಡ್ ಒಳ್ಳೆ ವ್ಯೂಸ್ ಬರ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಬರಲ್ಲ, ನನಗೂ ಕೂಡ 500, 100, 200 ಬರ್ತಿತ್ತು. ಬಟ್ ಇವಾಗ ಮಿಲಿಯನ್ವರೆಗೂ ವ್ಯೂ ಬರುತ್ತೆ. ಸೊ ಅದೇ ಥರ ನಿಮಗೂ ಖಂಡಿತ ಒಂದಿನ ಬರುತ್ತೆ. ಕಾಯುವಂಥ ತಾಳ್ಮೆ ನಮಗಿರಬೇಕು. ಯಾವುದೇ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ತಕ್ಷಣ ನಾವು ರಾತ್ರಿ ದೊಡ್ಡವರಾಗಕ್ಕಾಗೋದಿಲ್ಲ. ಸೊ ಅದಕ್ಕೆ ಕಾಯಬೇಕು, ಪೇಷನ್ಸ್ ಬೇಕು. ಇಲ್ಲಿ ಕಾಯಕ ಮಾಡೋನು ನಾಯಕ ಆಗ್ತಾನೆ ಅಂತ ಹೇಳ್ತಾರೆ. ನೀವು ಯಾವಾಗ ಕಾಯಕ ಶುರು ಮಾಡ್ತೀರೋ ಆವಾಗ ನಾಯಕತ್ವ ಅದಾಗದೇ ಬರ್ತಾ ಹೋಗುತ್ತೆ. ತಕ್ಷಣಕ್ಕೆ ಬರಲ್ಲ, ಯಾವುದು ಶಾರ್ಟ್ಕಟ್ಟಲ್ಲಿ ನಿಮ್ಗೆ ಈಸಿಯಾಗಿ ಸಿಗೋದಿಲ್ಲ. ಆಮೇಲೆ ನಿಮಗೆ ಪ್ರಮೋಟ್ ಮಾಡ್ಬೋದು. ನನಗೂ ಸುಮಾರು ಪ್ರಮೋಷನ್ ಬರ್ತಾ ಇದೆ. ಸೊ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಕೂಡ ಪ್ರಮೋಟ್ ಮಾಡ್ತೀನಿ. ನನಗೆ ಯಾವ್ದು ಸ್ಯಾಟಿಸ್ಫೈಡ್ ಅನಿಸುತ್ತೆ, ಯಾವುದನ್ನ ಪ್ರಮೋಟ್ ಮಾಡಿದರೆ ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನ ಮಾತ್ರ ನಾನು ಆಕ್ಸೆಪ್ಟ್ ಮಾಡಿಕೊಂಡು ಪ್ರಮೋಟ್ ಮಾಡ್ತಾ ಇದ್ದೀನಿ. ಮತ್ತು ಬೆಟ್ಟಿಂಗ್ ಆ್ಯಪು ಅದು ಇದು ಈಗ ಮೂಢನಂಬಿಕೆಗಳು ಎಷ್ಟೊಂದಿರುತ್ತೆ. ಆ ಥರದನ್ನೆಲ್ಲ ನೀವು ಎಂಟರ್ಟೈನ್ ಮಾಡಿಬಿಡಿ ದಯವಿಟ್ಟು. ಯಾಕಂದರೆ ಜನಗಳಿಗೆ ನಮ್ಮಿಂದ ನಾವು ಪ್ರಮೋಟ್ ಮಾಡಿದ್ರು ಉಪಯೋಗ ಆಗಬೇಕೇ ಹೊರತು ಸುಮ್ಮನೆ ಅನಾವಶ್ಯಕವಾಗಿ ಏನೋ ಒಂದು ಪ್ರಮೋಟ್ ಮಾಡಿ ದುಡ್ಡು ಬರುತ್ತೆ ಅಂದ ತಕ್ಷಣ ನಾವು ಏನೇನೋ ಮಾಡೋದಲ್ಲ. ಸೊ ದುಡ್ಡು ಬೇಕು, ಮನುಷ್ಯನಿಗೆ ಜೀವನ ಮಾಡ್ಲಿಕ್ಕೆ ದುಡ್ಡು ಬೇಕು. ಹಾಗಂತ ನಾವು ಜನಗಳನ್ನು, ನಮ್ಮ ವ್ಯೂವರ್ಸ್, ನಮ್ಮ ಫಾಲೋವರ್ಸ್ನ ದಾರಿ ತಪ್ಪಿಸೋ ಕೆಲಸನ ನಾವು ಮಾಡಬಾರ್ದು. ಯಾಕಂದರೆ ಅವರ ಜೀವನನೂ ನಿಂತಿರುತ್ತೆ, ನಮ್ಮ ಮೇಲೆ ಏನೋ ಪ್ರೀತಿ ಅಭಿಮಾನ ಇರುತ್ತೆ. ಅವರು ನಾವೇನು ಹೇಳ್ತೀವಿ ಅದನ್ನು ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಹಾಗಾಗಿ ತುಂಬ ಜವಾಬ್ದಾರಿಯುತವಾಗಿ ಏನಾದರೂ ಒಂದು ಪ್ರಮೋಟ್ ಮಾಡುವಾಗ 10 ಸಲ ಯೋಚನೆ ಮಾಡಿ, ಈ ಒಂದು ವಿಡಿಯೋನ ಅಥವಾ ಈ ಒಂದು ಬ್ರ್ಯಾಂಡು ಅಥವಾ ಈ ಒಂದು ಪ್ರಾಡಕ್ಟನ್ನು ನಾನು ಪ್ರಮೋಟ್ ಮಾಡೋದ್ರಿಂದ ನಿಜವಾಗ್ಲೂ ಜನಕ್ಕೆ ಬೆನಿಫಿಟ್ ಇದೆಯಾ, ಅಥವಾ ಜನಕ್ಕೆ ಇದರಿಂದ ಪ್ರಾಬ್ಲಮ್ ಆಗುತ್ತೆ, ನಂಗೆ ಈ ಕ್ಷಣಕ್ಕೆ ದುಡ್ಡು ಬಂದುಬಿಡುತ್ತೆ, ಬಟ್ ಅದರಿಂದ ಸಾವಿರಾರು ಜನ ಅದನ್ನು ಬೈ ಮಾಡಿದಾಗ ಜನರಿಗೆ ತೊಂದರೆ ಆಗಬಾರ್ದು. ಆ ಥರ ನೋಡಿಕೊಂಡು ಪ್ರಮೋಷನ್ಗಳನ್ನು ತಗೊಳ್ಳಿ. ಪ್ರಮೋಟ್ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ಪ್ರಮೋಟ್ ಮಾಡಿ, ಒಳ್ಳೆ ರೀತಿಯಲ್ಲಿ ಪ್ರಮೋಟ್ ಮಾಡಿ, ಯೋಚನೆ ಮಾಡಿ. ಫಸ್ಟು ನೀವು ಅದನ್ನು ಚೆಕ್ ಮಾಡಿ, ಅದರ ಬಗ್ಗೆ ತಿಳ್ಕೊಳ್ಳಿ. ಸುಮ್ಮನೆ ಆಕ್ಸೆಪ್ಟ್ ಮಾಡಬೇಡಿ. ನನಗೆ ಎಷ್ಟೊಂದು ಬರ್ತಾ ಇದೆ ಪ್ರಮೋಟ್ ಮಾಡೋಕ್ಕೆ, ಮೇಲ್ ಕಳಿಸ್ತಾನೆ ಇದ್ದಾರೆ. ಬಟ್ ನಾನು ಅದರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಹೌದಾ, ಇದು ವರ್ತಾ, ಅಥವಾ ಈ ಜನಕ್ಕೆ ಉಪಯೋಗ ಆಗತ್ತಾ ನಾನು ಪ್ರಮೋಟ್ ಮಾಡೋದ್ರಿಂದ, ಅಥವಾ ಜನಕ್ಕೆ ಇದೇನಾದರೂ ಪ್ರಾಬ್ಲಮ್ ಆಗತ್ತಾ ಅಂತ ತುಂಬ ಯೋಚನೆ ಮಾಡಿ ನಾನು ಆಕ್ಸೆಪ್ಟ್ ಮಾಡ್ತಾ ಹೋಗ್ತೀನಿ. ಸೊ ಅದೇ ಥರ ನೀವು ಮಾಡಿ ಒಂದು ಸಣ್ಣ ಪುಟ್ಟ ಅರ್ನಿಂಗ್ಸನ್ನು ನೀವು ಖಂಡಿತ ಮಾಡ್ಬೋದು. ಒಳ್ಳೆ ರೀತಿದನ್ನ ನೀವು ಮಾಡಿ, ತೊಂದರೆ ಇಲ್ಲ. ಯಾಕಂದರೆ 4-6 ಜನಕ್ಕೆ ಉಪಯೋಗ ಆಗುವಂಥದ್ದನ್ನು ತೋರಿಸಿ, ತಪ್ಪೇನಿಲ್ಲ. ಈಗ ಯಾವುದೋ ಒಂದು ಟಿ ವಿ ಬಗ್ಗೆ ಹೇಳ್ತೀರಾ, ಅದು ಒಳ್ಳೆ ಬ್ರ್ಯಾಂಡ್ ಅಂತ ನಿಮ್ಗೆ ಗೊತ್ತಿದ್ರೆ, ಅಥವಾ ಅದು ಒಳ್ಳೆ ಕ್ವಾಲಿಟಿ ಇದೆ ಅಂತ ಗೊತ್ತಿದ್ರೆ ಖಂಡಿತ ನೀವು ಪ್ರಮೋಟ್ ಮಾಡಿ. ಬಟ್ ಪ್ರಮೋಟ್ ಮಾಡೋಕ್ಕೂ ಮೊದಲು ಆ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಸುಮ್ಮನೆ ನಿಮ್ಗೆ ಎಷ್ಟೋ ದುಡ್ಡು ಜಾಸ್ತಿ ಕೊಡ್ತಾರೆ ಅಂದ ತಕ್ಷಣ ನೀವು ಪ್ರಮೋಟ್ ಮಾಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದ್ರ ಬಗ್ಗೆ ನೀವು ತಿಳ್ಕೊಂಡು ಅದು 4 ಜನಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ, ಅದು ಬೆನಿಫಿಟ್ ಇದೆಯಾ ಜನಗಳಿಗೆ ಅಂತಲೂ ನೀವು ತಿಳ್ಕೊಂಡು ಪ್ರಮೋಟ್ ಮಾಡಿ ಹಣವನ್ನು ಸಂಪಾದನೆ ಮಾಡಿ. ಯಾಕಂದರೆ ಇಲ್ಲಿ ನೀವು ಬದುಕಬೇಕು, ನಿಮ್ಮನ್ನು ನಂಬ್ಕೊಂಡಿರುವಂಥ ನಿಮ್ಮ ವ್ಯೂವರ್ಸ್ಗೂ ಕೂಡ ಒಳ್ಳೆಯದಾಗಬೇಕು. ಅಥವಾ ನಿಮ್ಮನ್ನು ಪ್ರೀತಿಸೋರು ಅಥವಾ ನಿಮ್ಮನ್ನು ಗೌರವಿಸೋರು ಕೂಡ ಚೆನ್ನಾಗಿ ನಿಮ್ಮನ್ನು ಇವ್ರು ಪ್ರಮೋಟ್ ಮಾಡಿರೋದು ನ್ಯಾಯ ಅಂತ ಅನ್ನಿಸ್ಬೇಕು. ಆ ಥರದ ವಿಷಯಗಳನ್ನು ಮಾತ್ರ ಪ್ರಮೋಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಥರ ನೀವು ಇನ್ಸ್ಟಾಗ್ರಾಮಿಂದ ಅರ್ನನ್ನು ಮಾಡ್ಬೋದು. ಮುಂದೆ ನಿಮ್ಮ ಒಂದು ಬಿಸ್ನೆಸ್ ಮಾಡುವಂಥ ಇಂಟ್ರೆಸ್ಟ್ ಇರುತ್ತೆ, ಅದಕ್ಕೊಂದು ಒಳ್ಳೆಯ ಸ್ಟೆಪ್ ನಿಮಗೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಿಂದ ಆ್ಯಕ್ಟಿವ್ ಆಗಿರೋದ್ರಿಂದ ನೀವು ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ಗಳನ್ನು ಕೂಡ ಮಾಡ್ಬೋದು. ನೀವೇನು ದೊಡ್ಡ ಅಂಗಡಿ ಇಟ್ಕೊಂಡೇ ಮಾಡಬೇಕಂತಲ್ಲ, ನಿಮ್ಮ ವ್ಯೂವರ್ಸೇ ನಿಮಗೆ ಅಪ್ರೋಚ್ ಮಾಡ್ತಾರೆ, ನಿಮ್ಮ ವ್ಯೂವರ್ಸೇ ನಿಮ್ಮ ಕಸ್ಟಮರ್ ಕೂಡ ಆಗ್ತಾರೆ. ಹಾಗಾಗಿ ಒಂದು ಸಣ್ಣ ಪ್ರಯತ್ನ ಮಾಡಿ. ಬರೀ ಬೇರೆಯವ್ರ ರೀಲ್ಸ್ ನೋಡ್ತಾ ಸಮಯ ವ್ಯರ್ಥ ಮಾಡೋದಕ್ಕಿಂತ ಬೇರೆಯವ್ರನ್ನೂ ಬೆಳೆಸಿ ನೀವು ಬೆಳೆಯೋದ್ರ ಕಡೆ ಗಮನ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ವಿಷಯಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಏನು ವಿಡಿಯೋ ಬೇಕಂತ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನೋಡಿ ನಿಮಗೆ ಯಾವುದು ಥರದ ವಿಡಿಯೋ ಬೇಕು, ಯಾವುದು ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ಕಮೆಂಟ್ ಹಾಕಿದರೆ ನಾನು ಟ್ರೈ ಮಾಡ್ತೀನಿ. ಆ ಥರದ ಕಂಟೆಂಟ್ಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡಿ. ಇವತ್ತೇ ಬರೀ ಬೇರೆಯವರನ್ನು ನೋಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವನನೂ ನಡೆಯಲ್ಲ. ಹಾಗಾಗಿ ಬೇರೆಯವರು ಬೆಳಿಬೇಕು, ಜೊತೆಗೆ ನೀವು ಬೆಳಿಬೇಕು ಅನ್ನೋ ಭಾವನೆಯನ್ನು ಇಟ್ಕೊಳ್ಳಿ. ಬೇರೆಯವ್ರಿಗೆ ಕೆಟ್ಟದ್ದಾಗಲಿ ಅಂತ ಬಯಸಿದರೆ ತಪ್ಪು. ಬೇರೆಯವರನ್ನು ಬೆಳೆಸಿ, ಜೊತೆಗೆ ನಿಮ್ಮ ಒಂದು ಜರ್ನಿನೂ
ಬೆಳೀಲಿ, ನಿಮ್ಮ ಒಂದು ಜೀವನನೂ ಬೆಳೀಲಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.